ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗುರುಮುಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಆರ್ ಬಿ ಐ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. ಸೊ ಆರ್ ಬಿ ಐ ಅಲ್ಲಿ ಅಟೆಂಡೆಂಟ್ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. 10th ಮೇಲೆ ಎಲ್ಲ ಫಿಮೇಲ್ ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಮ್ಮ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ಟೆಲಿಗ್ರಾಮು ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಈ ಒಂದು ವೆಬ್ಸೈಟ್ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು. ಸೊ ಈ ವೆಬ್ಸೈಟ್ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೋಡೋದಾದ್ರೆ ಆರ್ ಬಿ ಐ ಆಫೀಸ್ ಅಸಿಸ್ಟೆಂಟ್ ಏನಿದೆ, ಸೊ 572 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ನೋಡಿ, 572 ಪೋಸ್ಟ್ಗಳು 10th ಮೇಲೆ ಸ್ಯಾಲರಿ ಲಾಸ್ಟ್ ಡೇಟ್ ಯಾವಾಗ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ನೋಡೋದಾದ್ರೆ ಆರ್ ಬಿ ಐ ಇಂದ 500ಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನ ಕರೆದಿದ್ದಾರೆ. 18ರಿಂದ 25 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ 10th ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಓಕೆನಾ. ಸೊ ಇನ್ನು ಈ ಒಂದು ಜಾಬ್ಗೋಸ್ಕರ ಯಾರಾದ್ರೂ ಹುಡುಕ್ತಾ ಇದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಅಲ್ಲಿ ಸರ್ಕಲ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ, ಈ ಒಂದು ವಿಡಿಯೋನ ಡೈರೆಕ್ಟ್ ಆಗಿ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ. ಅವರು ಕೂಡ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ಸೊ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು 4 ಫೆಬ್ರವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏಜ್ ಲಿಮಿಟ್, ಸ್ಯಾಲರಿ, ವೇಕೆನ್ಸಿ ಡೀಟೇಲ್ಸ್, ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಅಪ್ಲಿಕೇಶನ್ ಫೀ ಇದೆಯಾ, ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಮತ್ತು ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕ್ ನ ಕೂಡ ಕೊಡ್ತೀನಿ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡೋದಾದ್ರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕರೆದಿರುವಂತದ್ದು. ಸೊ ಆಫೀಸ್ ಅಟೆಂಡೆಂಟ್ ಪೋಸ್ಟ್ 572 ವೇಕೆನ್ಸಿಗಳಿದಾವೆ. 10th ಮೇಲೆ ಕರೆದಿರುವಂತದ್ದು ಸ್ನೇಹಿತರೆ. ಸ್ಯಾಲರಿ ಬಂದು 24,000 ರೂಪಾಯಿಂದ ಹಿಡಿದು 53,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಲಾಸ್ಟ್ ಡೇಟ್ 4 ಫೆಬ್ರವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಎಕ್ಸಾಮ್ ಡೇಟ್ ನೋಡೋದಾದ್ರೆ 28 ಫೆಬ್ರವರಿಯಿಂದ ಹಿಡಿದು 1 ಮಾರ್ಚ್ ಇರೋದು ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ನೋಡೋದಾದ್ರೆ ಆರ್ ಬಿ ಐ ಆಫೀಸ್ ಅಸಿಸ್ಟೆಂಟ್ ಗೆ ವೇಕೆನ್ಸಿ ಸ್ಟೇಟ್ ವೈಸ್ ನೋಡೋದಾದ್ರೆ ಅಹಮದಾಬಾದ್, ಬೆಂಗಳೂರು, ಚೆನ್ನೈ, ಗುವಾಹಟಿ, ಹೈದರಾಬಾದ್, ಜೈಪುರ್, ಕೋಲ್ಕತ್ತಾ, ಮುಂಬೈ, ನ್ಯೂ ದಿಲ್ಲಿ, ಪಾಟ್ನಾ, ಕಾನ್ಪುರ್, ಲಕ್ನೋ, ಈ ರೀತಿ ಆಫೀಸ್ ಅಸಿಸ್ಟೆಂಟ್ ಗೋಸ್ಕರ ಮಲ್ಟಿಪಲ್ ಆಫೀಸ್ ಗಳಲ್ಲಿ ಕರೆದಿರುವಂತದ್ದು. ಓಕೆನಾ. ಸೊ ನೋಡಿ, ಜನರಲ್ ಗೆ 291 ವೇಕೆನ್ಸಿ ಇದಾವೆ. ಎಸ್ ಸಿ ಗೆ 89 ವೇಕೆನ್ಸಿ, ಎಸ್ ಟಿ ಗೆ 58, ಒಬಿಸಿ ಗೆ 83 ಇದೆ, ಎಕನಾಮಿಕ್ ವೀಕರ್ ಸೆಕ್ಷನ್ ಗೆ 51 ಇದೆ ಸ್ನೇಹಿತರೆ. ಪಿಡಬ್ಲ್ಯೂ ಡಿ ಗೆ 40 ವೇಕೆನ್ಸಿಗಳು ಕರೆದಿದ್ದಾರೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 106 ವೇಕೆನ್ಸಿಗಳಿದೆ ಸ್ನೇಹಿತರೆ. ಓಕೆನಾ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿ, ಯಾರೆಲ್ಲ 10th ಮಾಡ್ಕೊಂಡಿದ್ದೀರಾ ಅಂತ ಒಂದು ಅಭ್ಯರ್ಥಿಗಳನ್ನ ಮಾತ್ರ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬೇಕು. ಆಮೇಲೆ ಯಾರೆಲ್ಲ ಗ್ರಾಜುಯೇಟ್ಸ್ ಮತ್ತೆ ಹೈಯರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸರ್ ಇಲ್ಲಿ ಡೈರೆಕ್ಟ್ ಆಗಿ. ಓಕೆನಾ. ಸೊ 1 ಜನವರಿ 2026 ಕ್ಯಾಂಡಿಡೇಟ್ ಮಸ್ಟ್ ಬಿ ಎನ್ ಅಂಡರ್ ಗ್ರಾಜುಯೇಟ್. ಓಕೆನಾ. ಸೊ ಯು ಜಿ ಆಗಿರ್ಬೇಕು, ಪಿ ಜಿ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ 10th ಪಾಸ್ ಆಗಿರ್ಬೋದು ಅಥವಾ 12th ಆಗಿರೋರು ಅವರೆಲ್ಲ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದು. ಸೊ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ ನೋಡೋದಾದ್ರೆ candidate must be able to read, write, speak and understand the local language. ಓಕೆನಾ. ಸೊ ಯಾರೆಲ್ಲ ಯಾವ ಒಂದು ಸ್ಟೇಟ್ ಗಳಿಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದೀರಾ ಆ ಸ್ಟೇಟಿನ ಲ್ಯಾಂಗ್ವೇಜ್ ಏನಿದೆ. ಸೊ ಇವಾಗ ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾ ಇದೀರಾ ಅಂದ್ರೆ ಕನ್ನಡ ಗೊತ್ತಿರಬೇಕು, ಓದಕ್ಕೆ, ಬರೆಯಕ್ಕೆ ಮತ್ತು ಮಾತಾಡೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇರುತ್ತೆ. ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 25 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಎಸ್ ಸಿ ಎಸ್ ಟಿಗೆ 5 ವರ್ಷ, ಒಬಿಸಿ 3 ವರ್ಷ, ಪಿಡಬ್ಲ್ಯೂ ಡಿ 15 ವರ್ಷದವರೆಗೂ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಸರ್ವಿಸ್ ಪೀರಿಯಡ್ ಪ್ಲಸ್ 3 ಇಯರ್ಸ್ ವರೆಗೂ ವೇಕೆನ್ಸಿ ಇದೆ ಸ್ನೇಹಿತರೆ. ಮತ್ತು ವಿಡೋ ಅಂಡ್ ಡೈವರ್ಸ್ ವುಮೆನ್ ಗಳಿಗೆ 35 ವರ್ಷದವರೆಗೂ ಇದೆ. ಜನರಲ್ ಅವ್ರಿಗೆ 40 ವರ್ಷದವರೆಗೂ ಎಸ್ ಸಿ ಎಸ್ ಟಿ ಅವ್ರಿಗೆ ಇದೆ ಸ್ನೇಹಿತರೆ. ಓಕೆನಾ. ಸೊ ಸ್ಯಾಲರಿ ನೋಡೋದಾದ್ರೆ ಈಗಾಗಲೇ ಹೇಳಿದಾಗ 24,000 ರೂಪಾಯಿಂದ ಹಿಡಿದು 53,000 ರೂಪಾಯಿವರೆಗೂ ಸ್ಯಾಲರಿ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ನಿಮ್ ಕೈಗೆ 46,000 ರೂಪಾಯಿವರೆಗೂ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೋಡೋದಾದ್ರೆ ಆನ್ಲೈನ್ ಟೆಸ್ಟ್. ಸೊ ಇದು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ಸೊ ಆನ್ಲೈನ್ ಟೆಸ್ಟ್ ಏನಿರುತ್ತೆ ಅಂತ ಹೇಳಿದ್ರೆ ರೀಸನಿಂಗ್ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಗೆ. ಸೊ ಜನರಲ್ ಇಂಗ್ಲಿಷ್ 30 ಕ್ವಶನ್, ಅವೇರ್ನೆಸ್ 30 ಕ್ವಶನ್, ನ್ಯೂಮರಿಕಲ್ ಎಬಿಲಿಟಿಗೂ ಕೂಡ 30 ಕ್ವಶನ್ ಇದೆ ಸ್ನೇಹಿತರೆ. ಸೊ ಇನ್ನು ಟೋಟಲ್ ನಿಮ್ಗೆ ಮಾರ್ಕ್ಸ್ ಬಂದು 120 ಮಾರ್ಕ್ಸ್, 120 ಕ್ವಶನ್ಸ್ಗೆ. ಓಕೆನಾ. ಸೊ 90 ನಿಮಿಷದಲ್ಲಿ ಮುಗಿಸ್ಬೇಕಾಗಿರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 0.25 ಮಾರ್ಕ್ಸ್ ಇರುತ್ತೆ ಪರ್
ರಾಂಗ್ ಆನ್ಸರ್. ಓಕೆನಾ. ಸೊ ಒಂದು ರಾಂಗ್ ಆನ್ಸರ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ 0.25 ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಸಿದ್ರೆ. ಸೊ ಟೋಟಲ್ 4 ರಾಂಗ್ ಆನ್ಸರ್ ಆಯ್ತು ಅಂದ್ರೆ 1 ಮಾರ್ಕ್ಸ್ ನ ಕಟ್ ಆಗುತ್ತೆ ಸಿದ್ರೆ. ಓಕೆನಾ. ಸೊ ಮತ್ತು ಲ್ಯಾಂಗ್ವೇಜ್ ಪ್ರೊವಿಷನ್ಸಿ ಟೆಸ್ಟ್ ಕೂಡ ಇರುತ್ತೆ, ಕಂಡಕ್ಟ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಅದು ಏನಾದ್ರು ಪಾಸ್ ಆಗ್ಲಿಲ್ಲ ಅಂದ್ರೆ ಆ ಒಂದು ಅಭ್ಯರ್ಥಿಗಳು ಕ್ವಾಲಿಫೈ ಆಗೋದಿಲ್ಲ, ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸಿದ್ರೆ. ಅದು ಜಸ್ಟ್ ಪಾಸ್ ಆಗ್ಬೇಕಷ್ಟೇ. ಓಕೆನಾ. ಸೊ ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದ್ರೆ SC ST PWD ಮತ್ತೆ ಎಕ್ಸರ್ವಿಸ್ ಮ್ಯಾನ್ಗೆ 50 ರೂಪಾಯಿ ಪ್ಲಸ್ GST ಇದೆ. ಜನರಲ್ OBC ಕ್ಯಾಂಡಿಡೇಟ್ಸ್ ಎಕನಾಮಿಕ್ ವೀಕರ್ ಸೆಕ್ಷನ್ಸ್ಗೆ 450 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಇದೆ. ಓಕೆನಾ. ಸೊ ಇನ್ನು RBI ಸ್ಟಾಫ್ ಯಾರಾದ್ರೂ ಆಲ್ರೆಡಿ RBI ಅಲ್ಲಿ ಕೆಲಸ ಮಾಡ್ತಾರಂತ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಇದ್ರೆ ಅವ್ರಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ ಅಪ್ಲಿಕೇಶನ್. 4ನೇ ತಾರೀಕು ಫೆಬ್ರವರಿ ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಫೋಟೋ ಬೇಕಾಗಿರುತ್ತೆ, ಸಿಗ್ನೇಚರ್ ಬೇಕಾಗಿರುತ್ತೆ, ಮತ್ತೆ ತಂಬ್ ಇಂಪ್ರೆಷನ್, ಡಿಕ್ಲರೇಷನ್ ಇದಿಷ್ಟು ಇಟ್ಕೊಂಡಿರಿ. ಅದ್ರ ಜೊತೆಗೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್, ಅಡ್ರೆಸ್ ಪ್ರೂಫ್ಸ್, ಆಧಾರ್ ಕಾರ್ಡ್ ನಂಬರ್, ಇದೆಲ್ಲ ಫುಲ್ ನಿಮ್ಮ ಹತ್ರ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಯಾವ್ದಾದ್ರು ಕೇಳಿದ್ರೆ ಅದನ್ನ ಅಲ್ಲಿ ಫಿಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಸರ್. ಓಕೆನಾ. ಸೊ ಇನ್ನು ಇಮೇಲ್ ID, ಫೋನ್ ನಂಬರ್ ಕರೆಕ್ಟ್ ಆಗಿರೋದನ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಫಸ್ಟ್. ಅದಾದ ನಂತರ ಅಪ್ಲಿಕೇಶನ್ ನ ಫುಲ್ ಫಿಲ್ ಅಪ್ ಮಾಡಿ ಅಪ್ಲಿಕೇಶನ್ ಫೀ ನ ಪೇ ಮಾಡಿ ಅದಾದ ನಂತರ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸರ್. ಓಕೆನಾ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಡೈರೆಕ್ಟ್ ಲಿಂಕ್ ಇದೆ ನೋಡಿ, ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬಹುದಾಗಿರುತ್ತೆ ಸಿದ್ರೆ. ಓಕೆನಾ. ಸೊ ನಿಮ್ಮ ನೇಮು, ಫೋನ್ ನಂಬರು ಮತ್ತು ಆಲ್ಟರ್ನೇಟಿವ್ ನಂಬರ್ಸ್, ಇಮೇಲ್ ID ಇದಿಷ್ಟು ಕೊಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಟ್ರೆ ರಿಜಿಸ್ಟ್ರೇಷನ್ ಆಗುತ್ತೆ. ಅದಾದ ನಂತರ ಫೋಟೋ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ನಿಮ್ಮ ನೇಮು, ಅಡ್ರೆಸ್, ಫಾದರ್ ನೇಮು, ಮದರ್ ನೇಮು, ಏಜ್, ಡೇಟ್ ಆಫ್ ಬರ್ತ್ ಎಲ್ಲದ್ದು ಫಿಲ್ ಮಾಡ್ಬೇಕಾಗುತ್ತೆ ಡೀಟೇಲ್ಸ್ ಅಲ್ಲಿ. ಅದಾದ ನಂತರ ಪ್ರಿವ್ಯೂ. ಸೊ ಪ್ರಿವ್ಯೂ ಅಲ್ಲಿ ನೀವು ಎಲ್ಲದನ್ನು ನೋಡ್ಕೊಳ್ತೀರಾ, ಯಾವ್ದಾದ್ರು ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಿದಿರಾ ಎಲ್ಲದು ಕರೆಕ್ಟ್ ಆಗಿಲ್ವಾ ಅಂತ ಹೇಳ್ಬಿಟ್ಟು ಒಂದ್ಸತಿ ಚೆಕ್ ಮಾಡೋದಕ್ಕೆ ಕೊಡುತ್ತೆ. ಅದಾದ ನಂತರ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಸಿದ್ರೆ. ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ ನಂತರ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಸಿದ್ರೆ. ಸೊ ಅಪ್ಲಿಕೇಶನ್ ಫಾರ್ಮ್ ಸಿಕ್ಕಾಗ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆ ನಂಬರ್ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಅಡ್ಮಿಟ್ ಕಾರ್ಡ್ ಮಾಡೋದಾಗಿರ್ಲಿ ಅಥವಾ ರಿಸಲ್ಟ್ ನ ನೋಡೋದಾಗಿರ್ಲಿ ಎಲ್ಲದಕ್ಕೂ ಆ ಒಂದು ಅಪ್ಲಿಕೇಶನ್ ನಂಬರ್ ಬೇಕಾಗಿರುತ್ತೆ ಸಿದ್ರೆ. ಓಕೆನಾ. ಸೊ ಒಂದ್ಸತಿ ರಿಜಿಸ್ಟರ್ ಆಗಿದ ತಕ್ಷಣ ಅದು ನಿಮ್ಮ ಹತ್ರ ಇರುತ್ತೆ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ಒಳ್ಳೇದು ಸಿದ್ರೆ. ಇನ್ನು ನೀವು ಅಫಿಷಿಯಲ್ ನೋಟಿಫಿಕೇಶನ್ ನ ನೋಡ್ಬೇಕು, ಅದನ್ನ ಫುಲ್ ನೀಟಾಗಿ ಓದ್ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ಲಿಂಕ್ ಇದೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಚೆಕ್ ಮಾಡಬಹುದಾಗಿರುತ್ತೆ. ಸೊ ನೋಡಿ, ಈಗಾಗಲೇ ಹೇಳಿದಾಗೆ ಇದು ಒಂದು ರಿಸರ್ವ್ ಬ್ಯಾಂಕ್ ಕರೆದಂತದ್ದು 572 ವೇಕೆನ್ಸಿ ಆಫೀಸ್ ಅಟೆಂಡೆಂಟ್ ಪೋಸ್ಟ್ ಗಳ ಕರೆದಿದ್ದಾರೆ. ಸೊ ಆನ್ಲೈನ್ ಟೆಸ್ಟ್ ಇರುತ್ತೆ ಮತ್ತು ಲ್ಯಾಂಗ್ವೇಜ್ ಪ್ರೊವಿಷನ್ಸಿ ಟೆಸ್ಟ್ ಕೂಡ ಇರುತ್ತೆ ಸಿದ್ರೆ. ಸೊ ಮೋಡ್ ಆಫ್ ಅಪ್ಲಿಕೇಶನ್ ಆನ್ಲೈನ್ ಈಗಾಗಲೇ ನಾನು ಏನ್ ತಿಳಿಸ್ಕೊಡಿದ್ದೀನಿ ಅದೇ ಇರೋದು ಸಿದ್ರೆ ಇದರಲ್ಲಿ. ಸೊ ಈಗ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಡೆ ಕೂಡ ಇದರಲ್ಲಿ ಕೂಡ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ನೋಡ್ಕೊಂಡು ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇದರಲ್ಲಿ ನೋಡೋದಾದ್ರೆ ನೀವು PWD ಕ್ಯಾಂಡಿಡೇಟ್ಸ್ ಆಗಿರುವಂತಹ ಅಭ್ಯರ್ಥಿಗಳು ನಿಮ್ಗೆ 40 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಅದರಲ್ಲಿ ABCD ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದ್ದಾರೆ ಸಿದ್ರೆ. ಅದರಲ್ಲಿ ಟೋಟಲ್ ವೇಕೆನ್ಸಿ ಈ ರೀತಿ ಡಿವೈಡ್ ಆಗಿದೆ. ಸೊ ಇದರಲ್ಲಿ ನೀವು ಯಾರೆಲ್ಲ ABCD ಅಂತ ಇದೆ, A ಅಂತ ಹೇಳಿದ್ರೆ ಬ್ಲೈಂಡ್ ಅಂಡ್ ಲೋ ವಿಷನ್, B ಅಂದ್ರೆ ಡೆಫ್ ಅಂಡ್ ಡಮ್, ಮತ್ತು C ಅಂದ್ರೆ ಲೋಕೋಮೋಟರ್ ಡಿಸಬಿಲಿಟಿ, D ಅಂದ್ರೆ ಮಲ್ಟಿಪಲ್ ಡಿಸಬಿಲಿಟಿ, ಆಸ್ಟಿಮೋ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಸ್ಪೀಕಿಂಗ್ ಲರ್ನಿಂಗ್ ಡಿಸಬಿಲಿಟಿ ಈ ರೀತಿ ಇರುವಂತದ್ದು. ಸೊ ನೋಡಿ, A ಕ್ಯಾಂಡಿಡೇಟ್ಸ್ ಗೆ 8 ಅಂದ್ರೆ VI ವಿಜುವಲಿ ಹ್ಯಾಂಡಿಕ್ಯಾಪ್ಸ್ ಗೆ 8 ವೇಕೆನ್ಸಿಗಳು ಕರೆದಿದ್ದಾರೆ ಸಿದ್ರೆ. ಸೊ ಅದಾದ ನಂತರ 10 ವೇಕೆನ್ಸಿ ಡೆಫ್ ಅಂಡ್ ಡಮ್ಸ್ ಇದೆ, 10 ವೇಕೆನ್ಸಿ ಲೋಕೋಮೋಟರಿ ಡಿಸಬಿಲಿಟಿ ಇರೋರ್ಗಿದೆ, 12 ವೇಕೆನ್ಸಿ ಸ್ಪೆಷಲ್ ಡಿಸಬಿಲಿಟಿ ಇರೋರ್ಗೂ ಇದೆ ಸಿದ್ರೆ. ಓಕೆನಾ. ಸೊ ಈ ರೀತಿ ಇದೆ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಬಂತು ಹೇಳೋದಾದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸಿದ್ರೆ. ಇನ್ನು ನಿಮ್ಗೆ